ನಾವು ದಾರಿಲಿ ಹೋಗ್ಬೇಕಾದ್ರೆ ಒಂದು ಹೆಣ್ಣಿಗೆ ಏನು ಬೆಲೆ ಕೊಡ್ತೀವಿ ಗೊತ್ತಾ? ಅದು ಕಲ್ತಿದ್ದು ಎಲ್ಲಿಂದ ಅಲ್ಲ ಸೋಮೆ, ರಾಜ್ಕುಮಾರ್ ಅವರಿಂದ. ಇವತ್ತಿನ ಇದರಲ್ಲಿ ಆ ಮೂವಿ ಇಲ್ಲ, ಬರೀ ಎಲ್ಲ ಮಚ್ಚು ತೊಗೊಂಡು ಹೊಡಿ, ಕತ್ತರಿಸು, ತುಂಡಾಕು, ಬರೀ ಅದೇ ಇದೆ ಅಲ್ವಾ. ಕಣ್ಣಲ್ಲಿ ನೀರು ಬಂದ್ಬಿಟ್ಟು ನಾವು ಅದನ್ನು ಹೋಗಿ ನಮ್ಮ ಮನೆಗೆ ನಮ್ಮ ಹೆಂಡ್ತಿದೀರನ್ನ ಅದೇ ಥರ ನೋಡ್ಕೋಬೇಕು ಅನಿಸ್ತದೆ. ಅಪ್ಪವರು ನನ್ನ ಮಗಳು ಮದುವೆಗೆ 1 ಲಕ್ಷ ರೂಪಾಯಿ ಕೊಟ್ಟರು. ರಾಜ್ಕುಮಾರ್ ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಉತ್ತರ ಕೊಡ್ತಾಯಿದ್ರು, ಒಂದು ಸ್ಮೈಲಲ್ಲಿ. ಸೊ ಅದೇ ಬೇರೆಯವ್ರಿಗೂ ಅವ್ರಿಗೂ ಡಿಫ್ರೆನ್ಸ್. ಬಿ ಆಕಾಶು, ಅರಸು, ಸಬ್ದವೇದಿ ಎಲ್ಲರೂ ನಾನು ಮಾಡಿರೋ ಪಿಕ್ಚರು. ಒಂದು ದಿನ ಹೋಗ್ಲಿಲ್ಲ ಅಂದರೆ ನನಗೆ ಅಣ್ಣವರು ಅಲ್ಲಿ ಕಿವಿಲ್ ಬಂದು ಹೇಳ್ತಾ ಇದ್ದಾರೆ ಅನಿಸ್ತದೆ. ರಾಜ್ಕುಮಾರ್ನಂಥ ನಟ ಒಬ್ಬ ಯಾರೂ ಇಲ್ಲ. ಆ ಕಲಿಯುಗದಲ್ಲಿ ತಿರುಪತಿ ತಿಮ್ಮಪ್ಪ ಅವ್ರನ್ನ ಸೃಷ್ಟಿ ಮಾಡಿ ಭೂಲೋಕಕ್ಕೆ ಕಳಿಸಿದ್ದಾರೆ. ಆ ಟೈಮಲ್ಲಿ ಸಿನಿಮಾ ನೋಡಿದಾಗ ತುಂಬ ಚೆನ್ನಾಗಿತ್ತು. ನಾವೆಲ್ಲ ಆ್ಯಕ್ಚುಲಿ ದೊಡ್ಡ ಫ್ಯಾನು, ಅಪ್ಪು ಸರ್ಗಾಗಿರಲಿ, ಅಣ್ಣವ್ರಿಗಾಗಿರಲಿ ದೊಡ್ಡ ಫ್ಯಾನು. ನಾವು ನಮ್ಮ ಮಕ್ಕಳು ಎಲ್ಲರೂ ಕೂಡ, ನಮ್ಮ ಮಕ್ಕಳು ಕೂಡ ತುಂಬ ಇಷ್ಟ. ಹಾಗಾಗಿ ತೋರ್ಸೋಣ. ಇವಾಗೆಲ್ಲ ಬರೋ ಮೂವಿಗಳು ಮಕ್ಕಳು ನೋಡೋ ಹಾಗಿಲ್ಲ ಅಲ್ಲ, ಫ್ಯಾಮಿಲಿ ನೋಡೋ ಹಾಗಿಲ್ಲ. ಅದಕ್ಕೋಸ್ಕರ ತೋರ್ಸೋಣ ಅವ್ರಿಗೂ ಸ್ವಲ್ಪ. ಅವ್ರು ಕೂಡ ಫುಲ್ ಫ್ಯಾನ್ಸು, ಹಾಗಾಗಿ ತೋರ್ಸೋಣ ಅಂತ. ಮೇಡಮ್ ಅವ್ರದ್ದು ಎಲ್ಲ ಹಾಗೆ ಇದೆ, ಒಂದು ಮೂವಿ ಅಂತೇನಿಲ್ಲ. ಬಂಗಾರದ ಮನುಷ್ಯದಿಂದ ಹಿಡಿದು ಇದು ಕಸ್ತೂರಿ ನಿವಾಸದಿಂದ ಹಿಡಿದು ಪ್ರತಿಯೊಂದು ಹಾಗೇ ಇದೆ. ಆಯ್ತರ ಒಡ ಹುಟ್ಟಿದವರಾಗಿರ್ಬೋದು, ಕಾಮನ ಬಿಲ್ ಆಗಿರ್ಬೋದು, ಎಲ್ಲ ಒಂದು ಹ್ಯುಮ್ಯಾನಿಟಿ ಹಾಗೇ ಇದೆ. ಎಲ್ಲ ಅದನ್ನು ಭಾಗ್ಯವಂತರಾಗಿರ್ಬೋದು, ಅದನ್ನು ತೊಗೊಂಡು ಆರು ಜೈನ್ ಆಗಿರ್ಬೋದು ಅಲ್ವಾ. ಹಾಗಾಗಿ ಅದನ್ನು ತೊಗೊಂಡು ಗಂಡ ಹೇಗೆ ಹೆಂಡ್ತಿ ನೋಡ್ಕೊಬೇಕು, ಆಮೇಲೆ ಬಡವರ ಬಂಧುವಲ್ಲಿ ಮಗ ಹೇಗೆ ತಂದೆ ನೋಡ್ಕೊಬೇಕು, ಅವ್ರು ಬಂದಿರೋದಲ್ಲ ಆ ಥರನೇ. ಇವತ್ತಿನ ಇದರಲ್ಲಿ ಆ ಮೂವಿ ಇಲ್ಲ, ಬರೀ ಎಲ್ಲ ಮಚ್ಚು ತೊಗೊಂಡು ಹೊಡಿ, ಕತ್ತರಿಸು, ತುಂಡಾಕು, ಬರೀ ಅದೇ ಇದೆ ಅಲ್ವಾ. ಸೊ ಹಾಗಾಗಿ ಈ ಥರ ಮೂವಿಗಳು ಮಕ್ಕಳಿಗೆ ಸಿಗಲ್ಲ ತೋರಿಸ್ಲಿಕ್ಕೆ ಅಷ್ಟೇ. ಒಂದು ಹ್ಯುಮ್ಯಾನಿಟಿ ತೆರೆ ಮೇಲೆ ಏನು ರಾಕ್ಷಸ ಅವರು, ನಟ ಭಯಂಕರ, ಬಟ್ ಹೊರಗಡೆ ಬಂದರೆ ಮಗು ಥರ. ಒಂದು ಈಗ ಒಂದು ಆಪೋಸಿಟ್ ಎದುರಾಳಿಗೆ, ಒಂದು ವಿಲನ್ಗೆ ಇವತ್ತಿನ ಇದರಲ್ಲಿ ಬಳಸ್ತಿರೋ ಪದಗಳೆಲ್ಲ BP ಇಲ್ಲದೆ ಬಳಸ್ತಾ ಇದ್ದಾರೆ. ಬಟ್ ರಾಜ್ಕುಮಾರ್ ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಉತ್ತರ ಕೊಡ್ತಾಯಿದ್ರು, ಒಂದು ಸ್ಮೈಲಲ್ಲಿ. ಸೊ ಅದೇ ಬೇರೆಯವ್ರಿಗೂ ಅವ್ರಿಗೂ ಡಿಫ್ರೆನ್ಸ್. ಅವತ್ತು ಅವರೆಲ್ಲ ಕಟ್ಟಿ ಇಂಡಸ್ಟ್ರಿ ಉಳಿಸ್ಕೊಂಬಂದಿದ್ದಕ್ಕೆ ಇವತ್ತು ಬಂದಿರೋ ಜನ ಪೀಳಿಗೆಗಳಿಗೆ, ಒಂದು ಹೀರೋಗಳಿಗಾಗಿರಲಿ, ಒಂದು ಇವ್ರಿಗಾಗಿರಲಿ, ಅದು ಒಂದು ಮೈಲ್ಗಲ್ಲಾಗಿದೆ. ಅದು ಖಂಡಿತ ಎಲ್ಲ ಒಪ್ಕೋಬೇಕಾದ್ದೆ. ಅವತ್ತು ಅವರೆಲ್ಲ ಕಟ್ಟಿ ಉಳಿಸ್ಕೊಟ್ಟಿದ್ದನ್ನು ಇವತ್ತು ಬಂದಿದೆ. ಇವತ್ತಿನ ಪೀಳಿಗೆಯವರು ಹಾಗೆ ಉಳಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನಮ್ಮ ಇಂಡಸ್ಟ್ರಿ ಬೆಳೀಲಿ, ನಮ್ಮ ಇಂಡಸ್ಟ್ರಿ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ನೀವು ಹೇಳ್ತೀರಾ? ನಮಗೆ ಬರಲ್ಲ ಹಾಡು. ಒಟ್ನಲ್ಲಿ ಸಿನಿಮಾಗಳನ್ನು ನೋಡ್ಕೊಂಡಿದ್ದೀರಾ? ಯಾಕೆ ಇಷ್ಟ ನನಗೆ ಅವ್ರು ಮಾಡೋ ಪಾತ್ರಗಳು ಎಲ್ಲ ಚೆನ್ನಾಗಿರುತ್ತೆ, ಅವರೇ ಇಷ್ಟ. ಆದಮೇಲೆ ಅವ್ರ ಪಿಕ್ಚರ್ ಇಷ್ಟ ಆಗಲ್ವಾ, ಅವರು ಇಷ್ಟ. ರಾಜ್ಕುಮಾರ್ ಕಂಪ್ನಿಲಿ 25 ವರ್ಷ ಅನ್ನ ತಿಂದಿದ್ದೀನಿ. ಸಬ್ದವೇದಿ, ಆಕಸ್ಮಿಕ, ಜೀವನ ಚೈತ್ರ ಎಲ್ಲ ಪಿಕ್ಚರ್ ಮಾಡಿದ್ದೀನಿ. ಅಪ್ಪವ್ರದ್ದು, ಅಬ್ಬಿ, ಆಕಾಶು, ಅರಸು, ಸಬ್ದವೇದಿ ಎಲ್ಲರೂ ನಾನು ಮಾಡಿರೋ ಪಿಕ್ಚರು ಎಲ್ಲ 100 ಡೇಸ್ ಪಿಕ್ಚರು. ಅಪ್ಪವರು ನನ್ನ ಮಗಳು ಮದುವೆಗೆ 1 ಲಕ್ಷ ರೂಪಾಯಿ ಕೊಟ್ಟರು. 1 ಲಕ್ಷ ಕೊಟ್ಟರು. ಶಿವಣ್ಣವರು 50,000 ಕೊಟ್ಟರು ನನ್ನ ಮಗಳು ಮದುವೆಗೆ. ನನ್ನ ಮದುವೆಗೆ ಅಣ್ಣವ್ರು ಬರೋ ಗಂಟ ತಾಲಿ ಕಟ್ಟಿರಲಿಲ್ಲ. ಅಣ್ಣವ್ರು ಬಂದಮೇಲೆ ನನ್ನ ಮಗಳು ಮದುವೆಗೆ ತಾಲಿ ಕಟ್ಟಿದ್ದು. ಹಂಗೆ ಆಗಿದೆ ನಂದು ಇದು. ನಂದು ಅಲ್ಲೇ ಅನ್ನ ತಿಂದವರು ಅಲ್ಲೇ ಅವಾಗಿಂದನೂ ಊಟ ಬಡಿಸೋದು, ಅಲ್ಲಿ ಪ್ರೊಡಕ್ಷನಲ್ಲಿ ಊಟ ಬಡಿಸೋದು. ನೀವೆಲ್ಲ ಬಂದಿದ್ದೀರಾ, ನಾವೆಲ್ಲ ಊಟ ಹಾಕಿದ್ದೀವಿ ಎಲ್ಲರ ಕೈ. ನಾವು ಎಲ್ಲ ನೀವು ಬಂದರು, ಪೇಪರ್ವ್ರು ಬಂದರು, ಊಟ ಹಾಕಿದ್ದೀವಿ, ಎಲ್ಲರಿಗೂ ಊಟ ಹಾಕಿದ್ದೀವಿ. ನಾವು ಪ್ರೊಡಕ್ಷನ್ ಕೆಲಸ ಮಾಡೋದು ಎಲ್ಲ ಊಟ ಡಿಪಾರ್ಟ್ಮೆಂಟ್ ನಮ್ಮದು. ಎಲ್ಲರಿಗೂ ಊಟ ಬಡಿಸಿದ್ವಿ. ಅಣ್ಣವ್ರ ಕಂಪ್ನಿಲಿ 35 ವರ್ಷ ಅಲ್ಲೇ ಅನ್ನ ತಿಂದಿರೋದು. ನಾವು ಅಲ್ಲೇ ಜೀವನ ಮಾಡ್ತಾಯಿದ್ದಿದ್ದು. ಸರ್ ಎಲ್ರಿಗೂ ನಮಸ್ಕಾರ. ಎಲ್ಲ ನಮ್ಮ ಸ್ನೇಹಿತ ಬಾಂಧವರು, ಇವತ್ತೆಲ್ಲ ಅಣ್ಣವ್ರದ್ದು ಸಂಪತ್ತಿಗೆ ಸವಾಲಿಗಾಗಲೇ ಶುಕ್ರವಾರ ನಾವು ಹಬ್ಬ ಮಾಡಿದ್ದೀವಿ. ಇವತ್ತು ಬಂದಿದ್ದೀವಿ. ಇವತ್ತು ಹೂವಿನ ಹಾರ ಕಟೌಟ್ ಹಾಕ್ತಾರೆ. ಸರ್ ಅಣ್ಣವ್ರ ಬಗ್ಗೆ ಒಂದಲ್ಲ ಎರಡಲ್ಲ ಎಷ್ಟು ಮಾತಾಡೋದು ದಿನಗಟ್ಟಲೆ ಸರ್. ನಾವೆಲ್ಲ ಅಣ್ಣವ್ರ ಸಿನಿಮಾಗಳು ನೋಡ್ತಾ ಬೆಳೆದೋ ಚಿಕ್ಕಂದಿಂದ. ನಿಮ್ಗೆ ಕೆಲವು ಉದಾಹರಣೆಗಳು ಹೇಳ್ತೀನಿ ಸರ್. ಅವತ್ತಿನ ಸಿನಿಮಾಗಳು, ಅದರಲ್ಲೂ ಅಣ್ಣವ್ರ ಸಿನಿಮಾಗಳಂದರೆ ಒಂದು ಸಂದೇಶ ಕೊಡುತ್ತೆ. ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ಅಣ್ಣವ್ರ ಸಿನಿಮಾಗಳು ಎಷ್ಟು ಎಲ್ಲ ನೋಡಿದ್ದೀವಿ ನಾವು, 220. ಅದರಲ್ಲಿ ಅವ್ರು ಹೇಳ್ತಾ ಇರ್ತಾರೆ, ತಾಯಿ ಕಣ್ಣೀರೋಸ್ತಾರಂಥ ಮಗ ಇದ್ದೇನಮ್ಮ ಪ್ರಯೋಜನ ಅಂತಾರೆ. ನನಗೆ ಅದು ಕಿವಿಗೆ ಬುದ್ಧಿ. ಇವತ್ತು ನನ್ನ ಹೆತ್ತ ತಾಯಿ 88 ವರ್ಷ. ಇವತ್ತು ಬೆಳಗ್ಗೆ ಎದ್ದು ಅವ್ರು ನೋಡಿಕೊಂಡು ಅಮ್ಮ ಏನು ಬೇಕು, ಹಣ್ಣು ಬೇಕಾ, ಅವರು ಔಷಧಿ ತೊಗೊಂಡ್ರ ಎಲ್ಲ ಮಾಡ್ಕೊಂಡು ಬರ್ತೀನಿ. ಒಂದು ದಿನ ಹೋಗ್ಲಿಲ್ಲ ಅಂದರೆ ನನಗೆ ಅಣ್ಣವರು ಅಲ್ಲಿ ಕಿವಿಲಿ ಬಂದು ಹೇಳ್ತಾ ಇದ್ದಾರೆ ಅನಿಸ್ತದೆ. ಆ ಥರ ತಾಯಿ ನೋಡ್ಕೊಳ್ಳೋದು. ಆಮೇಲೆ ಅವ್ರದ್ದು ಹಾಲು ಜೇನು ನೋಡಿದಿರೋ ಎಲ್ಲ, ಬಹುಶಃ ನೋಡಿದ್ದೀರ ನೀವೆಲ್ಲ ಸರ್. ಅಲ್ಲಿ ಒಂದು ಹೆಂಡ್ತಿಗೆ ಎಷ್ಟು ಪ್ರೀತಿ ಕೊಡಬೇಕು, ಅವಳನ್ನ ಹೆಂಗೆ, ಅವಳು ನಮ್ಮ ಜೀವನದ ಅವಿಭಾಜ್ಯ ಅಂಗ ಅಂಥೇಳಿ ಹೆಂಡ್ತಿನ ನೋಡ್ಕೊಳ್ಳೋದಂಥದ್ದು. ಒಂದೊಂದು ಸೀನ್ ಅಂತೀವಿ ನಾವು, ದೃಶ್ಯಗಳು. ಅವ್ರ ಕೊನೆಯದು ಆ ಹೆಂಡ್ತಿಗೆ ಕ್ಯಾನ್ಸರ್ ಬಂದಿರುತ್ತಲ್ಲ, ಅಭಿನಯ ಸರ್, ಕಣ್ಣಲ್ಲಿ ನೀರು ಬಂದ್ಬಿಡ್ತದೆ ಸರ್.
ಕಣ್ಣಲ್ಲಿ ನೀರು ಬಂದ್ಬಿಟ್ಟು ನಾವು ಅದನ್ನು ಹೋಗಿ ನಮ್ಮ ಮನೆಗೆ ನಮ್ಮ ಹೆಂಡ್ತಿದೀರನ್ನ ಅದೇ ಥರ ನೋಡ್ಕೋಬೇಕು ಅನಿಸ್ತದೆ ಆ ಥರ ಒಂದೊಂದು ಸರ್. ಆಮೇಲೆ ನಿಮ್ಗೆ ಇನ್ನೊಂದು ಹೇಳ್ತೀನಿ ಭಾಳ ಸರ್, ನಾನು ತಿರುಪತಿ ತಿಮ್ಮಪ್ಪನ ಪರಮ ಭಕ್ತ. ತಿರುಪತಿಗೆ ಹೋಗ್ತೀವಿ, ಸ್ವಾಮಿ ದರ್ಶನ ಮಾಡ್ಕೊಂಡು ಕೈ ಮುಗಿದು ಬರ್ತೀವಿ. ಆದರೆ ಸ್ವಾಮಿ ನೋಡಿಲ್ಲ, ತಿರುಪತಿ ತಿಮ್ಮಪ್ಪನ ನಾವ್ಯಾರು ನೋಡಿಲ್ಲ. ಆದರೆ ಅದೇ ಶ್ರೀನಿವಾಸ ಕಲ್ಯಾಣ ಹಾಡು ಬಂದ್ಬಿಡ್ಲಿ ಆ ಸೀನ್ ಬಂದ್ಬಿಟ್ರೆ ಶ್ರೀನಿವಾಸ ನೀನೇನಪ್ಪ ಅಂತ ಕೈ ಮುಗಿತೀವಿ ಸರ್. ಇದನ್ನು ನೀವು ಕಲಿಯುಗದಲ್ಲಿ, ಈ ಕಲಿಯುಗ ಇದು ಬರೀ ಒಂದೇ ಅಲ್ಲ, ಈ ಬೆಂಗಳೂರು ಕರ್ನಾಟಕ ಅಲ್ಲ, ಇಡೀ ಜಗತ್ತು ಏನು ದೇವರು ಸೃಷ್ಟಿ ಮಾಡಿದಾನಲ್ಲ, ರಾಜ್ಕುಮಾರ್ನಂಥ ನಟ ಒಬ್ಬ ಯಾರೂ ಇಲ್ಲ. ಆ ಕಲಿಯುಗದಲ್ಲಿ ತಿರುಪತಿ ತಿಮ್ಮಪ್ಪ ಅವ್ರನ್ನ ಸೃಷ್ಟಿ ಮಾಡಿ ಭೂಲೋಕಕ್ಕೆ ಕಳಿಸಿದ್ದಾನೆ. ಒಬ್ಬನೇ ರಾಜ್ಕುಮಾರ, ಇನ್ನೊಬ್ಬ ಹುಟ್ಟಲ್ಲ. ಅವ್ರ ಸಿನಿಮಾಗಳು ನಾವು ಸಾಯ್ತೀವಿ, ಜಗತ್ತು ಸಾಯುತ್ತೆ. ಅವ್ರ ಸಿನಿಮಾಗಳು ಏನು ಸಂದೇಶ ಕೊಡ್ತಾ ಇರ್ತದೆ ಎಲ್ಲ ಕೊಡ್ತಾ ಇರ್ತದೆ ಸರ್. ಇನ್ನೊಂದು ಆಮೇಲೆ ನಾವು ಹೆಣ್ಣನ್ನು ನೋಡ್ತೀವಿ, ನಮ್ಗೆ ಅಕ್ಕ ತಂಗಿದ್ರು, ಅವರು ಯಾವ ಸಿನಿಮಾ ತೊಗೊಳ್ಳಿ ಸರ್, ಹೆಣ್ಣಿನ ಬಗ್ಗೆ ಏನು ಗೌರವ ಕೊಡ್ತಾರೆ. ಚಲಿಸುವ ಮೋಡಗಳು ತಗಡೆ ಆ ಕೋರ್ಟ್ ಸೀನ್ ಕೊನೆದೇ ಹೇಳ್ತಾರೆ, ಹೆಣ್ಣಿನ ವಿದ್ಯಾದೇವತೆ ಅವಳು, ಜನ್ಮ ದೇವತೆ ಅವಳು ಅಂತ ಹೇಳ್ತಾರೆ. ಅವ್ರದ್ದು ಕೊನೆ ಸಿನಿಮಾ ಇದೆಯಲ್ಲ, ಯಾವುದು ಕೊನೆ ಸಿನಿಮಾ, ಶಬ್ದವೇದಿನಲ್ಲಿ ಹೇಳ್ತಾರೆ, ಯಾರೋ ಒಬ್ಬ ಅವನು ಸೂಳೆ ಅಂತ ಒಂದು ಪದ ಉಪಯೋಗಿಸ್ಬಿಡ್ತಾನೆ. ಅಲ್ಲಿ ಅಣ್ಣವ್ರು ಹೋಗಿ ಹೊಡೆದು ಯಾವನ ನಿನ್ನಂಥವ್ನಿಂದ ಹೆಣ್ಣಿ ಸ್ಥಿತಿಗೆ ಬಂದಂತ ಹೊಡಿತಾರೆ ನೋಡಿ. ಆ ಸೀನ್ ನೋಡಿದಾಗ ನಮ್ಗೆ ಏನು ಅನಿಸ್ತದೆ. ಆಮೇಲೆ ನಾವು ದಾರಿಲಿ ಹೋಗ್ಬೇಕಾದ್ರೆ ಒಂದು ಹೆಣ್ಣಿಗೆ ಏನು ಬೆಲೆ ಕೊಡ್ತೀವಿ ಗೊತ್ತಾ? ಅದು ಕಲ್ತಿದ್ದು ಎಲ್ಲಿಂದ ಅಲ್ಲ ಸೋಮೆ, ರಾಜ್ಕುಮಾರ್ ಅವರಿಂದ. ಯಾವ ವಿಶ್ವವಿದ್ಯಾಲಯಗಳು ಡಿಗ್ರಿಗಳು ದುಡ್ಡು ಕೊಡ್ತಾರೆ ಇವತ್ತು. ಆದರೆ ಆ ನೀವು ಪ್ರೊಫೆಸರ್ ತೊಗೊಳ್ಳಿ, ಅವ್ರಿಗೆ ಒಬ್ರಿಗೆ ಒಂದು ಸಂಭಾಷಣೆ ಹೇಳಕ್ಕೆ ಬರಲ್ಲ. ಕನ್ನಡದ ಪ್ರೊಫೆಸರ್ ರಾಜ್ಕುಮಾರ್ ಎಷ್ಟು ಸ್ಪಷ್ಟವಾದ ಭಾಷೆ ಕನ್ನಡ. ಕವಿರತ್ನ ಕಾಳಿದಾಸದಲ್ಲಿ ಆ ಶ್ಲೋಕಗಳು ಹೇಳಿದ್ದಾರೆ. ಯಾರು ಹೇಳ್ತಾರೆ ಸ್ವಾಮಿ? ಆಮೇಲೆ ನಿಮ್ಗೆ ಇನ್ನೊಂದು ತಮಾಷೆ ಹೇಳ್ತೀನಿ. ನಿನ್ನೆ ನಾನು ವಾಕ್ ಮಾಡ್ತಾ ಇದ್ದೆ ಸರ್, ಒಂದು ಲಾಸ್ಟ್ ವೀಕು ನಾನು ಪಾರ್ಕಲ್ಲಿ ವಾಕ್ ಮಾಡ್ತಾ ಇದ್ದೆ. ಅಲ್ಲಿಬ್ಬರು ಮಾತಾಡ್ಕೊಂಡು ಬರ್ತಾ ಇದ್ರು. ಅವ್ರು ಏನು ಹೇಳ್ತಾ ಇದ್ರು ಗೊತ್ತಾ ಸರ್? ನಾವು ಅಣ್ಣವರು ಆ ಅಮ್ಮ ಅಂತ ಕರೀತಾರೆ, ಮಾ ಅಂತಾರೆ. ಅವ್ರು ಎಷ್ಟು ಅಂತರಂಗದಿಂದ ಅಮ್ಮ ಅಂತ ಕರೀತಾರೆ. ಆದರೆ ನಾವು ನೋಡಿ ಅಮ್ಮ ಅಂತ ಕರೆಯೋಕ್ಕೆ ಬರಲ್ಲ. ಅವ್ರದ್ದಲ್ಲಿ ಎಷ್ಟು ಇದಿದೆ ಅಂತ ಹೇಳ್ತಾರೆ. ಅಮ್ಮ ಅಂತ ಏನು ಶಬ್ದ ಉಚ್ಚಾರಣೆ ಮಾಡ್ತಾರೆ ಅವರು. ಹಾಗೆ ರಾಜ್ಕುಮಾರ್ ಒಂದು ಹೇಳ್ತಾ ಹೋದರೆ ಸರ್, ಒಂದಿನ ಅಲ್ಲ 2 ದಿನ ಸಾಲಲ್ಲ. ಅಂಥ ಅದ್ಭುತವಾದ ನಟ ಇನ್ನೊಬ್ಬ ಇಲ್ಲ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರ ಹಾಡುಗಳು ಸರ್, ನೀವೇನಾದರೂ ಎಲ್ಲ ನಮ್ಗೇನು ಜೀವನ ಬೇಡ ಅಂತ ಹೇಳ್ಬಿಟ್ಟು ಇದ್ಕೊಂಡ್ರೆ ಅವ್ರು ಒಂದು ಹಾಡಾಕ್ಬಿಡಿ, ಏನು ಅದ್ಭುತವಾದ ಹಾಡುಗಳು. ಆಪರೇಷನ್ ಡೈಮಂಡ್ ರಾಕೆಟು, ಅಲ್ಲಿ ಇಲ್ಲಿ ನೋಡುವೆ ಏಕೆ, ಅದೇನೋ ಕೇಳ್ಬಿಟ್ರೆ ಏನಾರು ನಾವು ಕೊರಳಿಗೆ ನೇಣು ಹಾಕೊಂಡಿದ್ರು ಬಿಟ್ಟು ಬಂದ್ಬಿಡ್ಬೇಕು, ಆ ಥರ ಇರ್ತದೆ. ಊಟ ಮಾಡಿದ್ದೀವಿ. ಆಮೇಲೆ ಸರ್ ಹಳೆ ಸಿನಿಮಾಗಳನ್ನ ಮತ್ತೆ ಸಂಭ್ರಮಾಚರಣೆಯಿಂದ ಮತ್ತೆ ಈ ಸಂದರ್ಭದಲ್ಲಿ ನಮ್ಮ ಮಾಧ್ಯಮ ವೃಂದಕ್ಕೆ ಬಹಳ ವಂದನೆಗಳನ್ನ ಅರ್ಪಿಸ್ತೀವಿ. ತಡೀರಪ್ಪ. ಈ ಸಂದರ್ಭದಲ್ಲಿ ನಿಜವಾಗ್ಲೂ ಎಲ್ಲ ಮಾಧ್ಯಮಗಳಿಗೂ ನಾವು ಕೃತಜ್ಞರಾಗಿದ್ದೇವೆ. ಯಾಕೆಂದರೆ ನೀವು ಇವೆಲ್ಲ ನೋಡಿ ಅದನ್ನು ಮಾಧ್ಯಮ ಜನಗಳಿಗೆ, ಈ ಸರ್ ಇವತ್ತಿನ ಯುವ ಪೀಳಿಗೆಗೆ ಇದೆಲ್ಲ ಬೇಕು ಸರ್. ಅವರೆಲ್ಲ ನೋಡಿ ಇವತ್ತು ಯಾವುದೋ ಪೇಪರ್ಗಳಲ್ಲಿ ಓದ್ತೀವಿ, ಅದು ನೋಡ್ತೀವಿ. ಜನಗಳು ಇವತ್ತಿನ ಯುವ ಜನಾಂಗ ಏನೂ ಕಲ್ತಿಲ್ಲ. ನಿಜವಾಗ್ಲೂ ಅಣ್ಣವ್ರ ಸಿನಿಮಾಗಳನ್ನ ನೀವು ತಲುಪಿಸ್ಬೇಕು, ಇದನ್ನೆಲ್ಲ ಅವ್ರಿಗೆ ಹೇಳಿ. ನಿಜವಾಗ್ಲೂ ಸರ್ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಮಾಧ್ಯಮಗಳು. ನಿಮ್ಗೆ ನಿಜವಾಗ್ಲೂ ನಾವು ಕೈ ಎತ್ತು ಮುಗಿತೀವಿ. ಇದನ್ನೆಲ್ಲರಿಗೂ ತಿಳಿಸಿ. ಅಣ್ಣವ್ರ ಪಿಕ್ಚರ್ಗಳು ನೋಡಬೇಕು, ಇನ್ನು ಕಲಿಬೇಕು. ಅವರು ಮಹಾ ವಿಶ್ವವಿದ್ಯಾನಿಲಯ. ಆಮೇಲೆ ನಿಮ್ಗೆ ಹೇಳ್ತೀನಿ ಒಂದು ತಮಾಷೆ ಸರ್, ಹುಲಿಯಲ್ಲಿ ಮೇವು ಶೂಟಿಂಗ್ ಇತ್ತು. ನಾನು ಚಿಕ್ಕ ಹುಡುಗ ಅವಾಗ ರಾಮನಗರದಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಮಂಡ್ಯದಲ್ಲಿ ಒಂದು ರಸಸಂಜೆ ಇಟ್ಟವ್ರೆ ಸರ್. ಎಂಥ ಆ ರಸಂಜೆನ ನೋಡ್ಬಿಟ್ಟೆ, ಯಾವುದೋ ಗಂಧರ್ವ ಲೋಕದಲ್ಲಿ ಇದ್ದಂಗಿತ್ತು ರಸಂಜೆ. ಆ ಶಂಕರ್ ಗುರು ಹಾಡುಗಳು, ಹುಲಿಯಲ್ಲಿನ ಮೇವು ಹಾಡುಗಳು. ಆಮೇಲೆ ಆ ರಸಸಂಜೆಯನ್ನು ಮಾಡಿ ದುಡ್ಡು ಹಣನ ಅನಾಥಾಶ್ರಮಕ್ಕೆ ಕೊಡ್ತಾರೆ ಅವರು, ಗೊತ್ತಾ? ಅವ್ರದ್ದು ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ. ಅವರು ಪೊಲೀಸ್ ಆಫೀಸರ್ ಕೆಂಪೇಗೌಡರು ಯಾರೋ ಇದ್ದರು, ಅವರು ಮೈಸೂರಿಗೆ ಹೋಗಿದ್ದಾರೆ. ಪೊಲೀಸ್ ಸ್ಟೇಷನ್ ಯಾರೋ ಹೆಣ್ಮಕ್ಳು ಇದು ಮಾಡಿದ್ದಾರೆ. ಅವ್ರು ಕೇಳಿದ್ದಾರೆ ಯಾಕೆ ಅಂತ. ಇದೇನೋ ಅಂದಾಗ ಅವರು ಬೇಜಾರಾಗಿ ಅವತ್ತು ಆ ಹೆಣ್ಮಕ್ಳನ್ನ ಬಿಡಿಸ್ಬಿಟ್ಟು ಏನು ಸಂಗೀತದಿಂದ ಬರುವಂಥ ಹಣನ ಆ ಹೆಣ್ಮಕ್ಳು ಒಂದು ಕಲ್ಯಾಣ ಶಕ್ತಿಧಾಮಕ್ಕೆ ಕೊಟ್ಟು ಮಾಡಿದ್ದಾರೆ. ಯಾರೂ ಇಲ್ಲ ಸರ್. ರಾಜ್ಕುಮಾರ ಅವನನ್ನು ದೇವರು ಭೂಲೋಕಕ್ಕೆ ಕಳಿಸ್ಕೊಟ್ಟಿದ್ದಾರೆ. ನೀವು ಹೋಗಪ್ಪ ಇವ್ರಿಗೆಲ್ಲ ಜ್ಞಾನ ಕೊಡು ಅಂಥೇಳಿ ಮಾಡಿ ಕನ್ನಡ ಚಿತ್ರಗಳನ್ನ ಬೆಳೆಸಿದ್ದಾರೆ. ಭಾರತ ದೇಶದಲ್ಲಿ ಇಂಥ ಇನ್ನೊಬ್ಬ ಕಲಾವಿದ ಹುಟ್ಟಲ್ಲ, ಪ್ರಪಂಚದಲ್ಲಿ ಹುಟ್ಟಲ್ಲ. ನಾವು ನೋಡೋದು ನಮ್ಮ ಕಾಲ ನಾವೇ ಧನ್ಯರು ಸರ್. ಆಮೇಲೆ ತಾಯಿಗೆ ತಕ್ಕಮ್ಮ ಪಿಕ್ಚರ್ಗೆ ಹೋಗಿ ಸರ್ ಟಿಕೆಟ್ ಸಿಗಾಕೊಂಬಿಟ್ಟೆ ಚಿಕ್ಕ ಹುಡುಗ ಸರ್. ಏನು ಜನ ರಶ್ಶು ಅದಕ್ಕೆ. ಹೋಗೇ ಬಿಟ್ರು. ನಾನು ಹೆಂಗೋ ತಪ್ಸ್ಕೊಂಡು ಟಿಕೆಟ್ ತೊಗೊಂಡು ಬಂದೆ. ಹುಲಿಯಲ್ಲಿ ಮೇವು ಟಿಕೆಟ್ ಸಿಗಲಿಲ್ಲ. ತಕ್ಕ ಮಗ ಬಂದು ಎಲ್ಲ ಫಿಲ್ಮ್ ಡಬ್ಬಿಂಗ್
ಹಾ. ಆಮೇಲೆ ಅಣ್ಣವರು ಕನ್ನಡದಲ್ಲಿ ಮಾಡಿದಂಥ ಸಿನಿಮಾಗಳು ಬೇರೆ ಭಾಷೆಗಳಿಗೆ ಎಂತೆಂಥವು ಡಬ್ ಆಗಿದ್ದಾರೆ. ಈಗ ನೀವು ನೋಡಿ ಕಸ್ತೂರಿ ನಿವಾಸ ಬೇರೆ ಭಾಷೆನಲ್ಲಿ ಯಾರ ಕೈಲೂ ಮಾಡೋಕ್ಕಾಗಿಲ್ಲ, ಅವ್ರು ಮಾಡೋಕ್ಕೆ ಆಗಿಲ್ಲ. ಅದನ್ನು ಕನ್ನಡದಲ್ಲಿ ಸೂಪರ್ ಆಗಿ ಸಕ್ಸಸ್ ಆಯಿತು. ಶಿವಾಜಿ ಗಣೇಶನೇ ಒಪ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಕನ್ನಡದ ಭಾಷೆಗಳು ಅವ್ರ ಪಿಕ್ಚರ್ಗಳು ಬೇರೆ ಭಾಷೆಗೆ ಹೋದ್ರೆ ಮೊದಲು ಅವರು ರಾಜ್ಕುಮಾರ್ ಪಿಕ್ಚರ್ ತೊಗೊಂಬನ್ನಿ, ನಾವು ಆ ಪಿಕ್ಚರ್ ನೋಡ್ಬಿಟ್ಟು ನಾವು ಕಲ್ತ್ಕೊಂಡು ಆಕ್ಟ್ ಮಾಡ್ತೀವಿ ನಾವು. ಅಂದರೆ ಎಷ್ಟು ಅವರ ನಟನೆ ಭಾಳ ಬೆಲೆ ಕಟ್ಟಲಾಗದಂಥ ಒಂದು ನಟನೆ ಸರ್.